ಸರಿ ಆಯ್ತಾ ಸರಿ ಸರಿ ನಿಮ್ಗೆ ಯಾರಿಗಿನ ಕೂದಲಿಗೆ ಧಕ್ಕೆ ಅದನ್ನ ನನ್ನ ಮಗಳಿದ್ದಾಗ ಇವ್ರು ಯಾರ ಕೈ ಹಚ್ಚಲಿ ಹೇಳ್ತೀನಿ ಇವ್ರ ಮೇಲೆ ಎಫ್ಐಆರ್ ಮಾಡ್ತೀನಿ SP ಮೇಲೆ ಎಫ್ಐಆರ್ ಮಾಡ್ತೀನಿ ನಾನು SP ಮೇಲೆ ಡೈರೆಕ್ಟ್ SP ಪಾರ್ಟಿ ಮಾಡ್ತೀನಿ ವಿದ್ಯಾರ್ಥಿಗಳ ಬೆಲೆ ಇಲ್ಲ ನಿಮ್ಗ ಅನ್ಯಾಯ ಮಾಡ್ತೀರಿ ಯಾವ ಪೊಲೀಸ್ ಕೊಡ್ತಾರೆ ಮಕ್ಕಳೇ ನನ್ನ ಮಕ್ಕಳ ಕೈ ಹತ್ರ ನೀವು ಪೊಲೀಸರು ಯಾರು ಕೈ ಹತ್ತೀರಿ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀನಿ ಸರ್ ಏನಿಲ್ಲ ನಾವು ನಮ್ಗೆ ಅನೌನ್ಸ್ ಮಾಡ್ಬೇಕು ಮನವಿ ಇಲ್ಲ ಯಾವ ಬರ್ತಾನೆ ಇಲ್ಲಿ ಬಂದ ಅನೌನ್ಸ್ ಮಾಡ್ಬೇಕು ಮಕ್ಕಳಿಗಲ್ಲಿ ಹಾಸ್ಪಿಟಲ್ ಒದ್ದಾಡಿರ್ತಾವ ಆಟ ಆಡ್ತಾ ಇದ್ದೀನಿ ಕೈ ಹತ್ರಿ ನೀವು ಪೊಲೀಸರು ಯಾರು ಬಂದಮ್ಮದ ಸಾರಿ ನಿಮ್ಮ ಮೇಲೆ ಎಫ್ಐಆರ್ ಮಾಡುತ್ತೇನೆ ನಾನು ಮಕ್ಕಳಿಗೆ ಅನೌನ್ಸ್ ಮಾಡ್ಬೇಕು ಹೋಗಲ್ಲ ಒಳಗ ಹೋಗಲ್ಲ ನನ್ನ ಮಕ್ಕಳಿಗೆ ನ್ಯಾಯ ಸಿಗಬೇಕು ವಿದ್ಯಾರ್ಥಿನಿಯರಿಗೆ ನ್ಯಾಯ ಸಿಗಬೇಕು ನೀವು ಅನೌನ್ಸ್ ಮಾಡ್ರಿ 5 ಲಕ್ಷ ಪರಿಹಾರ ನಿಧಿ 5 ಲಕ್ಷ ಅನೌನ್ಸ್ ಮಾಡ್ರಿ ನಾವು ಹೋಗ್ತೀವಿ ನೀವು ಆಟ ಮಾಡ್ತಾ ಇದ್ರ ಜಿಲ್ಲೆ ಒಳಗ ನೀವು ಸುಮ್ಮನೆ ನಾನು ನಮಸ್ತೆ, ಡಾಕ್ಟರ್ ರೇವಣ್ ಸಿದ್ದಪ್ಪ ಅಂತ. 3 ಜನ ಹುಡುಗಿರು 16 ವಯಸ್ಸದವರು, ಶೀತಲ್, ದಿವ್ಯಾ ಮತ್ತು ಸ್ನೇಹ ಅಂತ ಅಡ್ಮಿಟ್ ಆಗಿರೋರು. 3 ಜನ ಆರೋಗ್ಯವಾಗಿದ್ದಾರೆ. ಅಂಥದ್ದೇನು ದೊಡ್ಡ ತೊಂದರೆ ಇಲ್ಲ. ಒಬ್ರಿಗೆ ತಲೆಪೆಟ್ಟು ಬಿದ್ದಿತ್ತು, ಒಬ್ರಿಗೆ ಬೆನ್ನಿಗೆ ಪೆಟ್ಟು ಬಿದ್ದಿತ್ತು, ಇನ್ನೊಬ್ರಿಗೆ ಕೈಗೆ ಬಿದ್ದಿತ್ತು. ಎಲ್ಲ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ದೀವಿ. ಎಲ್ಲನೂ ನಾರ್ಮಲ್ ಕಂಡು ಬರ್ತಿದೆ. ಮೋಸ್ಟ್ಲಿ ಇನ್ನೊಂದು ದಿವಸದಲ್ಲಿ ಡಿಸ್ಚಾರ್ಜು ಆಗ್ಬೋದು. ಅಂತ ಏನು ಸೀರಿಯಸ್ ಅಂತ ವಿಚಾರ ಇಲ್ಲ. ಧನ್ಯವಾದ. ಮುಂದಿನ ಅವ್ರ ಭವಿಷ್ಯ ದಿನಗಳಲ್ಲಿ ಯಾವುದೇ ತೊಂದರೆ ಆಗಲ್ಲ? ಇಲ್ಲ ಅಂಥದ್ದೇನು ಇಲ್ಲ. ಅದಕ್ಕೆ ಬೇಕಾಗಿದ್ದು ಏನು ಇನ್ವೆಸ್ಟಿಗೇಷನ್ ಬೇಕಿತ್ತು ಅದು ಮಾಡಿದ್ದೀವಿ. ಸೊ ಇವತ್ತು ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಅಂತೂ ಅದೇನು ಮುಂದಿನ ಏನೋ ಆ ಥರ ಇಲ್ಲ ಅಂತ ಅನ್ನೋದು ಕಾಣಿಸ್ತಿದೆ. ಹೇಳ್ರಿ ಗೌಡ್ರೆ, ಮತ್ತೆ ನಿನ್ನೆ ಆಗಿರ್ತಕ್ಕಂಥ ಘಟನೆ PU ಡಿಗ್ರಿ ಕಾಲೇಜಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಮಕ್ಕಳು ಓದ್ತಾ ಕುಳಿತಾಗ ಮೇಲಿನಿಂದ ಛತ್ತ ಸರಿಯಾಗಿ ಕ್ಯೂರಿಂಗ್ ಆಲಾರ್ಬಿಟ್ಟಿಗೆ ಮತ್ತು ಮಣ್ಣು ಮಿಕ್ಸ್ ಇದ್ದರೆ ಆ ರೀತಿ ಬೋಗ್ತಕ್ಕಂಥದ್ದು. 2016ರಲ್ಲಿ ಆ ಕೆಲಸ ಪ್ರಾರಂಭ ಮಾಡಿ 2018ರಲ್ಲಿ ಮುಗಿದ ನಂತರ 2018ರಿಂದ ಆ ಸ್ಕೂಲ್ ನಡೀತಾಯಿತ್ತು. 80 ಮಕ್ಕಳನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿರ್ಭಯದಿಂದ ಪುಸ್ತಕ ಓದುವ ಲಕ್ಷ್ಯ ಟೀಚರ್ ಕಡೆ ಕೊಟ್ಟು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಮೇಲಿಂದ ಛತ್ತು ಬಿದ್ದು ಸುಮಾರು 7 ಜನರಿಗೆ ಗಾಯ ಆಗಿತ್ತು. 5 ಜನ ನಿನ್ನೆ ಆಸ್ಪತ್ರೆಗೆ ಬಂದು ಈಗ ನಿನ್ನೆ ಇಬ್ಬರು ಡಿಸ್ಚಾರ್ಜ್ ಆಗಿ ಆರಾಮಾಗಿ ಹೋಗಿದ್ದಾರೆ. ಇದರಲ್ಲಿ 7 ಜನರಲ್ಲಿ 4 ಜನ ಹೋಗಿದ್ದಾರೆ. ಈಗ 3 ಜನ ಉಳಿದಿದ್ದಾರೆ. ಒಬ್ಬಕ್ಕಿಗೆ ಟಾಕಿ ಬಿದ್ದಿದೆ ತಲೆ ಮೇಲೆ, ಅದು ಮತ್ತು ಕೈ ಕೂಡ ಟಾಕಿ 5 ಟಾಕಿ ಏನಪ್ಪ ಅಂದರೆ ಬಿದ್ದಿದೆ. ಇನ್ನೊಬ್ಬರಿಗೆ ಬೆನ್ನಲ್ಲಿ ಬಿದ್ದು ಅದು ಕೂಡ ಎಕ್ಸ್ರೇ ತೆಗೆದು ಅದನ್ನು ನೋಡಿದ್ದಾರೆ. ಏನು ಚೆಕ್ ಮಾಡಿದ್ದಾರೆ? MRI ಮಾಡಿಸಿದ್ರು. ಅದರಲ್ಲಿ CT ಸ್ಕ್ಯಾನ್ ಮಾಡಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಿಂದ ಅಪಾಯ ಕಂಡು ಬಂದಿಲ್ಲ. ಇನ್ನೊಬ್ಬಳು ಕೂಡ ಆರಾಮಾಗಿದ್ದಾಳೆ. ಆಕಿನೂ ಕೂಡ ಒಳಪೆಟ್ಟಾಗಿದೆ, ಕೈ ಫ್ರ್ಯಾಕ್ಚರ್ ಏನಾಗಿಲ್ಲ. ಆ 3 ಅವ್ರಿಗೇನಪ್ಪ ಅಂದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾದ ಆಹಾರ ತೆಗೆದು ನನ್ನ ಕೈಲಿ ಆದಷ್ಟು ನನ್ನ ಸಹಾಯ ಕೂಡ ಮಾಡಿ ಅವರಿಗೆ ಗುಣಮುಖ ಆಗಲಿ ಅಂಥೇಳಿ ಡಾಕ್ಟರ್ಸ್ ಕೂಡ ಕಟ್ಟುನಿಟ್ಟಿನ ಒಂದು ವಿಶೇಷವಾಗಿ ಕಾಳಜಿ ವಹಿಸಿ ನೋಡ್ಬೇಕಂತ ಕೂಡ ತಿಳಿಸಿದ್ದೀನಿ. ಏನೇ ಇದು ಬಿಲ್ ಕೊಟ್ಟರು ಅದು ಪರಿಹಾರ ಕೊಟ್ಟು ಆಮೇಲೆ ಶಿಕ್ಷಕರಿಗೆ ಅವ್ರ ಪುಸ್ತಕದಿಂದ ಬರೆದಿರ್ತೀವಿ. ಇನ್ಶೂರೆನ್ಸ್ ಇರ್ತದೆ. ಯಾವುದೇ ರೀತಿ ಘಟನೆ ಆದರೆ ಅದು ಇನ್ಶೂರೆನ್ಸ್ ಅದನ್ನು ಕೂಡ ಏನಪ್ಪ ಅಂದ್ರೆ ಅವ್ರ ಮನೆಗೆ ತಲುಪಿಸಕ್ಕಂಥ ಕೆಲಸ ಮಾಡ್ತೀವಿ.